ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 26. ಗಾನವಿಯ ಬೆರಳುಗಳಿಗೆ ಹಾದಿ ತುಟಿಗಳ ಸ್ಪರ್ಶವಾಗುತ್ತಿದ್ದರೆ ಗಾನವಿಯ ಮನಸ್ಸಿನಲ್ಲಿ ಏನೋ ಕಚಗುಳಿ, ಏನೋ ತಿಳಿಯದ ಹಿತವೊಂದು ಮನಸ್ಸನ್ನು ಆವರಿಸುತ್ತಿದೆ. ಆದಿಗೆ ತೀರ ಹತ್ತಿರವಾಗಿರುವುದರಿಂದ ಆದಿ ರೂಪವನ್ನು ಹತ್ತಿರದಿಂದ ಗಮನಿಸುತ್ತಿದ್ದಾಳೆ. ಗಾನವಿ ದಟ್ಟವಾದ ರೇಷ್ಮೆಯಂತಹ ಕೂದಲು, ಹಾಲಿನ ನೊರೆಯಂತಹ ಬಿಳಿ ಮೈಬಣ್ಣ, ವಿಶಾಲವಾದ ಹಣೆ, ದಟ್ಟವಾದ ಹುಬ್ಬುಗಳು, ಚುರುಕಾದ ಕಣ್ಣುಗಳು, ಚೂಪಾದ ಮೂಗು, ಗುಲಾಬಿ ತುಟಿಗಳು, ಅವನ ಗಾಂಭೀರ್ಯತೆಯನ್ನು ಎತ್ತಿ ತೋರಿಸುವಂತಹ ಕಪ್ಪು ಮೀಸೆ, ಟ್ರಿಮ್ ಮಾಡಿದ್ದ ಗಡ್ಡ, ಬೆಟ್ಟವನ್ನೇ ಪುಡಿ ಮಾಡುವಂತಹ ಬಲಶಾಲಿ ತೋಳುಗಳು, ವಿಶಾಲವಾದ ಎದೆ, ತುಂಬಿದ ವಿಗ್ರಹದಂತೆ ಇದ್ದು ಕಿಟಕಿಯಿಂದ ಬೀಸುವ ಗಾಳಿಗೆ ಅವನ ರೇಷ್ಮೆಯಂತಹ ಕೂದಲು ಹಣೆಯ ಮೇಲೆ ಬಂದು ತುಂಟಾಟ ಆಡುತ್ತಿದ್ದರೆ ಹುಡುಗಿಯರು ಕಣ್ಣು ತಿರುಗಿಸಲಾರದಂತಹ ಸೌಂದರ್ಯ ಅವನದು. ಆದಿ ರೂಪವನ್ನು ನೋಡುತ್ತಾ ಮೈ ಮರೆತು ಹೋಗುತ್ತಾಳೆ ಗಾನವಿ. ಅಂತಹವನು ಗಂಡನಾಗಿ ಬರಬೇಕೆಂದು ಯಾವ ಹುಡುಗಿಯಾದರೂ ಬಯಸುತ್ತಾಳೆ. ಆದರೆ ಯಾರಿಗೂ ಸಿಗದ ಆ ಅದೃಷ್ಟ ಗಾನವಿಗೆ ಸಿಕ್ಕಿದೆ. ಗಾನವಿ ಆದಿಗೆ ತಿಂಡಿ ತಿನ್ನಿಸುತ್ತಾ ಆದಿ ರೂಪವನ್ನು ಮನದಲ್ಲಿ ಭದ್ರಪಡಿಸಿಕೊಳ್ಳುತ್ತಿದ್ದರೆ ಗಾನವಿ ಏನು ಮಾಡುತ್ತಿದ್ದಾಳೆ ಎಂದು ಒಂದು ಕಡೆ ಕೆಲಸ ಮಾಡುತ್ತಲೇ ಇನ್ನೊಂದು ಕಡೆ ಗಮನಿಸುತ್ತಾನೆ ಆದಿ. ತನಗೂ ತಿನ್ನಿಸುತ್ತಾ ಏಕಾಗ್ರತೆಯಿಂದ ತನ್ನನ್ನೇ ನೋಡುತ್ತಿರುವ ಗಾನವಿಯನ್ನು ನೋಡಿ ಸಣ್ಣದಾಗಿ ನಗುತ್ತಾನೆ. ಅಷ್ಟರಲ್ಲೇ ಗಾನವಿಯನ್ನು ಡಿಸ್ಟರ್ಬ್ ಮಾಡುತ್ತಾ ರಿಂಗ್ ಆಗುತ್ತದೆ ಆದಿ ಕೈಯಲ್ಲಿರುವ ಫೋನ್ ರಿಂಗ್ ಶಬ್ದಕ್ಕೆ ಬೆಚ್ಚಿಬಿದ್ದು ಆದಿ ಕಡೆ ನೋಡಿದರೆ ಅವನು ಫೋನ್ ಎತ್ತಿ ಮೀಟಿಂಗ್ ಬಗ್ಗೆ ದೀಪಕ್ ಜೊತೆ ಮಾತನಾಡುತ್ತಾ ಗಾನವಿ ತಿನ್ನಿಸುತ್ತಿದ್ದರೆ ತಿನ್ನುತ್ತಾ ಇರುತ್ತಾನೆ. ಫೋನ್ನಲ್ಲೇ ಮಾತನಾಡುತ್ತಾ ಅತ್ತ ಇತ್ತ ತಿರುಗುತ್ತಾ ಇದ್ದರೆ ಅವನ ಹಿಂದೆಯೇ ಓಡುತ್ತಾ ತಿಂಡಿಯೆಲ್ಲ ತಿನ್ನಿಸುತ್ತಾಳೆ ಗಾನವಿ. ತಿಂಡಿ ಖಾಲಿಯಾದರೂ ಇನ್ನೂ ಬಾಯಿ ತೆರೆಯುತ್ತಿರುವ ಆದಿಯನ್ನು ನೋಡಿ ಖಾಲಿಯಾದ ಪ್ಲೇಟ್ ಕಡೆ ನೋಡುತ್ತಾಳೆ ಗಾನವಿ. ಎಷ್ಟೊತ್ತಿಗೂ ಬಾಯಿಗೆ ಏನು ಬರದಿದ್ದಾಗ ಏನಾಯಿತೆಂದು ನೋಡುವಷ್ಟರಲ್ಲಿ ಪ್ಲೇಟ್ ಖಾಲಿ ಕಾಣಿಸುತ್ತದೆ. ಓಕೆ ಎಂದು ಗಾನವಿಯ ಕಡೆ ನೋಡಿ ನೀರು ಎಂದು ಕೈಯಿಂದ ಸನ್ನೆ ಮಾಡಲು ನೀರಿನ ಗ್ಲಾಸ್ ಕೊಡುತ್ತಾಳೆ. ನೀರು ಕುಡಿದು ಆ ಗ್ಲಾಸ್ ಮತ್ತೆ ಗಾನವಿ ಕೈಗೆ ಕೊಡುತ್ತಾ ಕಾಲ್ ಕಂಟಿನ್ಯೂ ಮಾಡುತ್ತಾನೆ ಆದಿ. ನೀರಿನ ಗ್ಲಾಸ್ ತೆಗೆದುಕೊಂಡ ಮೇಲೆ ತನ್ನ ಕೈ ಒರೆಸಿಕೊಂಡು ಆದಿ ಎಂಜಲು ತುಟಿಗಳನ್ನು ಒರೆಸುತ್ತಾಳೆ ಗಾನವಿ. ಒದ್ದೆ ತುಟಿಗಳನ್ನು ಒರೆಸಿಕೊಳ್ಳಲು ನ್ಯಾಪ್ಕಿನ್ ಆದಿ ಕೈಗೆ ಕೊಡುತ್ತಿದ್ದರೆ ಅದನ್ನು ತೆಗೆದುಕೊಳ್ಳದೆ ಗಾನವಿಯ ಸೀರೆಯ ಸೆರಗನ್ನ ಸಲಿಗೆಯಿಂದ ತೆಗೆದುಕೊಂಡು ತನ್ನ ಒದ್ದೆ ತುಟಿಗಳನ್ನು ಒರೆಸಿಕೊಳ್ಳುತ್ತಾನೆ ಆದಿ. ಅವನು ಮಾಡಿದ ಕೆಲಸಕ್ಕೆ ಆಶ್ಚರ್ಯದಿಂದ ನೋಡುತ್ತಾಳೆ ಗಾನವಿ. ದೀಪಕ್ ಜೊತೆ ಮಾತು ಮುಗಿದ ನಂತರ ಕಾಲ್ ಕಟ್ ಮಾಡಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಗಾನವಿ ಇನ್ನೂ ತನ್ನನ್ನೇ ನೋಡುತ್ತಾ ಕಾಣಿಸುತ್ತಾಳೆ. ಗಾನವಿ ಊಹಾಲೋಕದಲ್ಲಿ ವಿಹರಿಸುತ್ತಿದ್ದಾಳೆ ಎಂದು ಅರ್ಥವಾಗಿ ಅವಳ ಮುಖದ ಮುಂದೆ ಆದಿ ಚಿಟಿಕೆ ಹೊಡೆದಾಗ ಈ ಲೋಕಕ್ಕೆ ಬರುತ್ತಾ ಹಾ ಎನ್ನುತ್ತಾಳೆ ಗಾನವಿ. ಆದಿ ತನ್ನನ್ನು ನೋಡುತ್ತಾ ಎಲ್ಲಿಗೆ ಹೋಗಿದ್ದೆ? ನಿನ್ನ ಊಹೆಗಳಲ್ಲ ಎಂದಾಗ ಮುಜುಗರವಾಗಿ ಎಲ್ಲಿಗೂ ಇಲ್ಲ ಎಂದು ಹೇಳುತ್ತಾಳೆ. ಮತ್ತೆ ನಿಂತಲ್ಲೇ ಕಣ್ಣು ತೆರೆದುಕೊಂಡೇ ಕನಸು ಕಾಣ್ತಾ ಇದೆಯಾ ಎಂದಾಗ ಅದೇನಿಲ್ಲ ಎಂದು ಕಂಗಾಲಾಗಿ ಹೇಳುತ್ತಾ ಖಾಲಿಯಾದ ಟಿಫನ್ ಪ್ಲೇಟ್ ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾಳೆ. ಗಾನವಿ ಹೋಗುತ್ತಿರುವ ಗಾನವಿಯನ್ನೇ ನೋಡುತ್ತಾ ಇರುತ್ತಾನೆ ಆದಿ. ಕೆಳಗೆ ಹೋದ ಗಾನವಿ ಕಿಚನ್ಗೆ ಹೋಗಿ ಹೇರಿದ ಎದೆ ಹೊಡೆತವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುತ್ತಾ ಇದ್ದರೆ ಮೇಲೆ ನಡೆದದ್ದು ಮತ್ತೊಮ್ಮೆ ನೆನಪಾಗಿ ಕೆನ್ನೆಗಳು ಕೆಂಪಗಾಗುತ್ತವೆ. ಗಾನವಿಯ ನಾಚಿಕೆ ನೋಡಿ ಮತ್ತೆ ಏನೋ ನಡೆದಿದೆ ಎಂದು ಸೀತಮ್ಮ ಕಂಡು ಹಿಡಿಯುತ್ತಾಳೆ. ನಾಚಿಕೆ ಪಡುತ್ತಿರುವ ಗಾನವಿ ಕೆಂಪಾದ ಕೆನ್ನೆಗಳೊಂದಿಗೆ ಸೀತಮ್ಮನಿಗೆ ತುಂಬ ಮುದ್ದಾಗಿ ಕಾಣಿಸುತ್ತಾಳೆ. ನೀವು ಹೀಗೆಯೇ ಸಂತೋಷವಾಗಿರಬೇಕು ಗಾನವಿಯಮ್ಮ ಎಂದು ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾಳೆ. ಇಷ್ಟರಲ್ಲಿ ಮೇಲಿಂದ ಕಲ್ಪ ಕೆಳಗೆ ಬಂದು ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡಾಗ ಒಬ್ಬೊಬ್ಬರಾಗಿ ಬರುತ್ತಾರೆ ತಿಂಡಿ ತಿನ್ನಲು. ಎಲ್ಲರಿಗೂ ತಿಂಡಿ ಬಡಿಸುತ್ತಾಳೆ ಗಾನವಿ. ಕಲ್ಪ ತಿಂಡಿ ತಿನ್ನುತ್ತಾ ಅತ್ತಿಗೆ, ನಾನು ನಿನ್ನೆ ಹೇಳಿದ್ದು ನೆನಪಿದೆ ತಾನೇ? ಇವತ್ತು ಸಂಜೆ ರೆಡಿಯಾಗಿರಿ. ನಾನು ಕಾಲೇಜಿನಿಂದ ಬಂದ ತಕ್ಷಣ ಶಾಪಿಂಗಿಗೆ ಹೋಗೋಣ, ಮರಿಬೇಡಿ ಎಂದು ಹೇಳುತ್ತಾಳೆ ಕಲ್ಪ. ಗಾನವಿ ಸರಿ ಎನ್ನಲಾಗಿ ಸಂತೋಷವಾಗಿ ತಿಂಡಿ ತಿಂದು ಕಾಲೇಜಿಗೆ ಹೋಗುತ್ತಾಳೆ ಕಲ್ಪ. ಅಲ್ಲೇ ಇದ್ದ ಶಾಂಭವಿ
ಇವರು ಸಂಜೆ ಶಾಪಿಂಗ್ ಮಾಲ್ಗೆ ಹೋಗುತ್ತಿದ್ದಾರೆ ಎಂದುಕೊಳ್ಳುತ್ತಾ ಹೇಗಾದರೂ ಈ ವಿಷಯವನ್ನು ಅಜಯ್ಗೆ ತಿಳಿಸಿ ಮೊದಲಿಗೆ ಗಾನವಿಯನ್ನು ಹೆದರಿಸಬೇಕು ಎಂದುಕೊಳ್ಳುತ್ತಾಳೆ. ತಕ್ಷಣ ತಿಂಡಿ ಮುಗಿಸಿ ತನ್ನ ಕೋಣೆಗೆ ಹೋಗಿ ಅಜಯ್ಗೆ ಮೆಸೇಜ್ ಮಾಡುತ್ತಾಳೆ. ಸಂಜೆ ರೆಡಿಯಾಗಿರು, ನಾನು ಎಲ್ಲಿಗೆ ಹೇಳಿದರೆ ಅಲ್ಲಿಗೆ ಹೋಗಲು ಎಂದು ಆಗಲೇ ತಿಂಡಿ ಆರ್ಡರ್ ಮಾಡಿ ಬಂದ ತಿಂಡಿಯನ್ನು ತಿನ್ನುತ್ತಾ ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಾ ಹಾಡುಗಳನ್ನು ಎಂಜಾಯ್ ಮಾಡುತ್ತಿದ್ದ ಅಜಯ್ಗೆ ಪಕ್ಕದಲ್ಲೇ ಟೇಬಲ್ ಮೇಲಿದ್ದ ಫೋನ್ ನೋಟಿಫಿಕೇಶನ್ ಶಬ್ದ ಕೇಳಿಸಿ ಅದನ್ನು ತೆಗೆದು ನೋಡುತ್ತಾನೆ. ಕೂಡಲೇ ಓಪನ್ ಮಾಡಿದ ಅವನಿಗೆ ಅದು ಶಾಂಭವಿಯಿಂದ ಬಂದ ಮೆಸೇಜ್ ಆಗಿದ್ದರಿಂದ ಓಪನ್ ಮಾಡಿ ನೋಡುತ್ತಾನೆ. ಸಂಜೆ ಅವಳು ಎಲ್ಲಿಗೆ ಹೇಳುತ್ತಾಳೋ ಅಲ್ಲಿಗೆ ಹೋಗಲು ರೆಡಿಯಾಗಿರಲು ಹೇಳಿರುವ ಮೆಸೇಜ್ ನೋಡಿ ಓಕೆ ಎಂದು ರಿಪ್ಲೈ ಕೊಟ್ಟು ಮತ್ತೆ ಹಾಡುಗಳನ್ನು ನೋಡುತ್ತಾ ತಿಂಡಿ ಮುಗಿಸುತ್ತಾನೆ. ತಿಂಡಿ ಮುಗಿಸಿ ಸೋಫಾದಲ್ಲಿ ಕುಳಿತ ಅಜಯ್ಗೆ ಸಂಜೆ ಬಾ ಎಂದಿದ್ದಾಳೆ. ಅಂದರೆ ಅದು ಗಾನವಿಯ ಸಲುವಾಗಿ ಏನಾ ಎನ್ನುವ ಆಲೋಚನೆ ಬರುತ್ತದೆ. ನನ್ನನ್ನು ಇಲ್ಲಿಗೆ ಕರೆಸಿದ್ದೇ ಗಾನವಿಯನ್ನು ಕರೆದುಕೊಂಡು ಹೋಗಲು ಎಂದಾದ ಮೇಲೆ ಅದಕ್ಕಲ್ಲದೆ ಇನ್ನೇತಕ್ಕೆ ರೆಡಿಯಾಗಿರು ಎಂದು ಮೆಸೇಜ್ ಮಾಡುತ್ತಾಳೆ ಎಂದುಕೊಳ್ಳುತ್ತಾನೆ. ಅಂದರೆ ಈ ದಿನ ಸಂಜೆ ನನಗೆ ಗಾನವಿ ಕಾಣಿಸುತ್ತಾಳಾ? ಆ ಊಹೆಗೆ ತನ್ನಲ್ಲಿನ ನರಗಳೆಲ್ಲ ಹೊಸ ಜೀವ ಪಡೆದಂತೆ ಉಬ್ಬುತ್ತಿದ್ದರೆ, ಆ ಗಾನವಿ, ಇಷ್ಟು ದಿನಗಳ ನಂತರ ನಾನು ನಿನ್ನನ್ನು ನೋಡಲಿದ್ದೇನೆ, ಹೇಗಿದ್ದೀಯೇ? ಸಡನ್ನಾಗಿ ನಾನು ನಿನ್ನ ಮುಂದೆ ಬಂದರೆ ನಿನಗೆ ಹೇಗೆ ಅನ್ನಿಸುತ್ತದೆ? ನನ್ನ ನೋಡಿ ಭಯಪಡುತ್ತೀಯಾ ಅಥವಾ ನನ್ನನ್ನು ದಾಟಿಕೊಂಡು ಹೊರಟು ಹೋಗುತ್ತೀಯಾ? ನನ್ನನ್ನು ನೋಡಿ ಭಯಪಡುವ ನಿನ್ನ ಆ ರೂಪವನ್ನು ಮತ್ತೊಮ್ಮೆ ನೋಡಬೇಕೆಂದಿದ್ದೆ ಎಂದುಕೊಳ್ಳುತ್ತಾ ಆ ದಿನ ಸಂಜೆ ಯಾವಾಗ ಆಗುತ್ತದೋ ಎಂದು ಕಾಯುತ್ತಾ ಇರುತ್ತಾನೆ. ಇತ್ತ ವಿದ್ಯಾಧರಪುರದಲ್ಲಿ ಶ್ರೀನು ಹೆಂಡತಿ ಮಾಡುವ ಉಪ್ಪು ಖಾರವಿಲ್ಲದ ಅಡುಗೆ ತಿನ್ನಲಾಗದೆ ಕಷ್ಟಪಡುತ್ತಾ ಮನೆಯ ಕೆಲಸಗಳನ್ನೆಲ್ಲ ಮಾಡುತ್ತಾ ಆ 2 ಲಕ್ಷದ ಬಗ್ಗೆಯೇ ಯೋಚಿಸುತ್ತಾ ಇರುತ್ತಾನೆ. ಆಗಲೇ ಮತ್ತೊಮ್ಮೆ ಅಜಯ್ ನೆನಪಾಗುತ್ತಾನೆ ಶ್ರೀನುಗೆ. ಯಾರಾದರೂ ಮೈದುನ ಬದುಕಲಿ ಎಂದು ಕೋರುತ್ತಾರೆ ಎನ್ನುತ್ತಾರೆ, ಆದರೆ ನನ್ನ ಪಾಲಿಗೆ ಇವನು ಯಮನಾಗಿ ಬಂದಿದ್ದಾನೆ, ಈ ಅಕ್ಕನಿಗೆ ತಕ್ಕ ತಮ್ಮ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಅಜಯ್ನನ್ನು ಬೈದುಕೊಳ್ಳುತ್ತಾನೆ ಶ್ರೀನು. ಅಷ್ಟರಲ್ಲಿ ಆ ದಿನ ಅಜಯ್ನನ್ನು ಭೇಟಿಯಾಗಲು ಬಂದ ಅವನ ಫ್ರೆಂಡ್ ನೆನಪಾಗಿ ಆಗಲೇ ತನ್ನ ಮಾಹಿತಿಗಾಗಿ 10,000 ಕೊಟ್ಟಿದ್ದು ನೆನಪಾಗುತ್ತದೆ ಶ್ರೀನುಗೆ. ಹೌದು, ಇಷ್ಟಕ್ಕೂ ಅವನು ಅಜಯ್ನನ್ನು ಭೇಟಿಯಾದನೋ ಇಲ್ಲವೋ, ನೋಡಲು ತುಂಬ ಶ್ರೀಮಂತನಂತೆ ಇದ್ದ. ಇಲ್ಲದಿದ್ದರೆ ಅಜಯ್ಗೆ ಫೋನ್ ಮಾಡಿ ಅವನ ಫ್ರೆಂಡ್ ಹತ್ತಿರ 2 ಲಕ್ಷ ಸಾಲವನ್ನಾದರೂ ಕೊಡಿಸುವಂತೆ ಕೇಳಬೇಕು ಎಂದುಕೊಳ್ಳುತ್ತಾನೆ. ಆ ಐಡಿಯಾ ಇಷ್ಟವಾಗಿ ತಕ್ಷಣ ಅಜಯ್ ನಂಬರ್ಗೆ ಫೋನ್ ಮಾಡುತ್ತಾನೆ ಶ್ರೀನು. ಗಾನವಿಯ ಊಹೆಯಲ್ಲಿ ವಿಹರಿಸುತ್ತಿದ್ದ ಅಜಯ್ ರಿಂಗ್ ಆಗುತ್ತಿರುವ ಫೋನ್ ಶಬ್ದಕ್ಕೆ ಈ ಲೋಕಕ್ಕೆ ಬಂದು ಫೋನ್ ಶಾಂಭವಿಯಿಂದ ಇರಬಹುದು ಎಂದು ಆತುರದಿಂದ ನೋಡಿದ. ಅವನಿಗೆ ಸ್ಕ್ರೀನ್ ಮೇಲೆ ಶ್ರೀನು ನಂಬರ್ ಕಾಣಿಸಲು ಇವನೇಕೆ ಈಗ ಫೋನ್ ಮಾಡಿದ್ದಾನೆ ಎಂದುಕೊಳ್ಳುತ್ತಾ ಫೋನ್ ರಿಸೀವ್ ಮಾಡುತ್ತಾನೆ. ಅಜಯ್ ಹಲೋ ಎಂದಾಗ ಆ ಕಡೆಯಿಂದ ಶ್ರೀನು ಹಲೋ ಅಜಯ್ ಎನ್ನುತ್ತಾ ಹೇಗಿದ್ದೀಯಾ ಎಂದು ಕೇಳುತ್ತಾನೆ. ನಾನು ಚೆನ್ನಾಗಿಯೇ ಇದ್ದೀನಿ ಬಾವಾ, ನೀನೇನು ಇದ್ದಕ್ಕಿದ್ದಂತೆ ಫೋನ್ ಮಾಡಿದ್ದೀಯಾ ಎನ್ನಲಾಗಿ ಅದು ಎಂದು ಸ್ವಲ್ಪ ಹೊತ್ತು ತಡವರಿಸಿ, ಅದೇ ಮೊನ್ನೆ ನಿನ್ನ ಡೀಟೇಲ್ಸ್ ಕೇಳಿಕೊಂಡು ಇಲ್ಲಿಗೆ ನಿನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ನಿನ್ನ ಬಾಲ್ಯದ ಸ್ನೇಹಿತನಂತೆ, ತುಂಬ ಹೊತ್ತು ನಿನ್ನ ಡೀಟೇಲ್ಸ್ ಕೊಡು ಎಂದು ಬಲವಂತ ಮಾಡಿದ. ನೋಡಲು ಕಾಸ್ಟ್ಲಿ ಸೂಟು ಬೂಟು ಹಾಕಿಕೊಂಡು ತುಂಬ ಶ್ರೀಮಂತನಂತೆ ಕಾಣುತ್ತಿದ್ದ. ನಿನ್ನ ಮಾಹಿತಿ ಹೇಳಿದ್ದಕ್ಕೆ ನನಗೆ 10,000 ಹಣ ಕೂಡ ಕೊಟ್ಟ. ಇಷ್ಟಕ್ಕೂ ಅವನು ನಿನ್ನನ್ನು ಭೇಟಿಯಾದನ ಅಂದಾಗ ಶ್ರೀನು ಹೇಳುತ್ತಿರುವುದು ಏನು ಅರ್ಥವಾಗದೆ, ನೀನು ಏನು ಮಾತನಾಡ್ತಾ ಇದ್ದೀಯಾ ಬಾವಾ? ನನ್ನ ಬಾಲ್ಯದ ಸ್ನೇಹಿತ ನಿನ್ನನ್ನು ಭೇಟಿಯಾದನ, ಅದು ಕೂಡ ತುಂಬ ಶ್ರೀಮಂತನ? ಅಂತಹವರು ಯಾರೂ ನನಗೆ ಗೊತ್ತಿಲ್ಲ, ನನಗೆ ಚಿಕ್ಕಂದಿನಿಂದ ಫ್ರೆಂಡ್ಸ್ ಯಾರೂ ಇಲ್ಲ ಅಂದ. ಅದೇನು ಅಜಯ್ ಹಾಗೆ ಹೇಳುತ್ತೀಯ? ನಿನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳಿಕೊಂಡು ನಿನ್ನ ಫೋನ್ ನಂಬರ್ ಸಹಿತ ತೆಗೆದುಕೊಂಡು ಹೋದನಲ್ಲ ಎಂದು ಹೇಳುತ್ತಾನೆ ಶ್ರೀನು. ಹಾ ಎಂದು ಒಂದು ಹುಚ್ಚು ನಗೆ ನಗುತ್ತಾ, ನಿನ್ನನ್ನು ಯಾರೋ ಚೆನ್ನಾಗಿ ಯಾಮಾರಿಸಿದ್ದಾರೆ ಬಾವಾ, ಆದರೂ ನನಗೆ ಶ್ರೀಮಂತ ಫ್ರೆಂಡ್ ಇದ್ದಾನೆ ಎಂದರೆ ನೀನು ಹೇಗೆ ನಂಬಿದೆ ಎನ್ನುತ್ತಿದ್ದರೆ ಶ್ರೀನುಗೆ ಅವನ ಡೀಟೇಲ್ಸ್ ಹೇಳಿದ್ದಕ್ಕೆ 10,000 ಕೊಟ್ಟಿದ್ದು ನೆನಪಾಗುತ್ತದೆ. ಇಲ್ಲ ಅಜಯ್, ಅವನು ನಿನ್ನ ಬಗ್ಗೆ ಕೇಳಿದ, ನಿನ್ನ ಫೋನ್ ನಂಬರ್ ಸಹಿತ ಎಲ್ಲ ಕೊಟ್ಟೆ ಅಂದ. ಅಜಯ್ ಇಷ್ಟೇ ಇಲ್ಲವೆಂದು ಹೇಳಿದರೂ ಮತ್ತೆ ಅದೇ ಹೇಳುತ್ತಿದ್ದರೆ, ಸರಿ ಬಾವಾ,
ಆದರೆ ಈಗ ಏನು ವಿಷಯ, ಯಾಕೆ ಫೋನ್ ಮಾಡಿದೆ ಅಸಲು ಎಂದು ಕೇಳುತ್ತಾನೆ. ಏನಿಲ್ಲ ಅಜಯ್, ನಿಮ್ಮ ಫ್ರೆಂಡ್ನ ಕೇಳಿ ಆ 2 ಲಕ್ಷ ನನಗೆ ಸಾಲವಾಗಿ ಕೊಡಿಸುತ್ತೀಯೇನೋ ಎಂಬ ಆಸೆಯಿಂದ ಫೋನ್ ಮಾಡಿದೆ. ಪ್ಲೀಸ್ ಹೇಗಾದರೂ ಮಾಡಿ ನನಗೆ ಆ 2 ಲಕ್ಷ ಕೊಡಿಸು, ಇಲ್ಲದಿದ್ದರೆ ನಿಮ್ಮ ಅಕ್ಕ ನನ್ನನ್ನು ಕೊಂದು ಬಿಡುತ್ತಾಳೆ ಎಂದು ದಯಾನೀಯವಾಗಿ ಕೇಳುತ್ತಾನೆ ಅಜಯ್ನನ್ನು. ಏನು, ನನ್ನ ಫ್ರೆಂಡ್ ಯಾರೋ ನನಗೆ ತಿಳಿಯದವನ ಬಳಿ ನಾನು ನಿನಗೆ 2 ಲಕ್ಷ ಸಾಲ ಕೊಡಿಸಬೇಕಾ ಎಂದು ಆಶ್ಚರ್ಯವಾಗಿ ಕೇಳುತ್ತಾನೆ. ಹಾಗೆ ಹೇಳಬೇಡ ಅಜಯ್, ನಿಮ್ಮ ಅಕ್ಕನ ವಿಷಯ ನಿನಗೆ ಗೊತ್ತು ತಾನೇ. ಈಗಾಗಲೇ ನನ್ನನ್ನು ಮನೆಯ ಕೆಲಸಗಳಿಂದ ಸಾಯಿಸುತ್ತಿದ್ದಾಳೆ. ಅದೇ 2 ಲಕ್ಷ ತೆಗೆದಿದ್ದೇನೆ ಎಂದು ತಿಳಿದರೆ ಮನೆಯಿಂದ ಹೊರಗೆ ಹಾಕುತ್ತಾಳೆ. ಪ್ಲೀಸ್ ಅಜಯ್ ಎಂದು ಗೋಗರೆಯುತ್ತಿದ್ದರೆ ಶ್ರೀನು ಸುಳ್ಳು ಹೇಳುತ್ತಿಲ್ಲ, ನಿಜವೇ ಹೇಳುತ್ತಿದ್ದಾನೆ ಎಂದು ಒಂದು ನಿರ್ಧಾರಕ್ಕೆ ಬರುತ್ತಾನೆ ಅಜಯ್. ಆದರೆ ಅವನು ಯಾರೋ ತನ್ನ ಡೀಟೇಲ್ಸ್ ಏಕೆ ಕೇಳಿ ತೆಗೆದುಕೊಂಡನೋ ಅದು ಮಾತ್ರ ಅಜಯ್ಗೆ ಅರ್ಥವಾಗುವುದಿಲ್ಲ. ಎಷ್ಟಕ್ಕೂ ಶ್ರೀನು ಬಿಡದಿರುವುದರಿಂದ ಅವನ ಮಾತುಗಳಿಗೆ ಬೇಸರಗೊಂಡ ಅಜಯ್, ಸರಿ ಬಾವ, ಅವನು ಫೋನ್ ಮಾಡಿದರೆ ಖಂಡಿತ ನಿನ್ನ ಬಗ್ಗೆ ಕೇಳಿ ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾ ಕಾಲ್ ಕಟ್ ಮಾಡುತ್ತಾನೆ. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.